ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮ. ವಾಹನ ಚಾಲಕರು ವಾಹನ ಚಲಾಯಿಸುವಾಗ ಜವಾಬ್ದಾರಿಯಿಂದ ಚಲಾಯಿಸಬೇಕು. ಲಿಂಗ ಅಸಮಾನತೆ, ನಿರುದ್ಯೋಗ, ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ರಕ್ಷಣೆಗಳಂತಹ ಸಮಸ್ಯೆಗಳನ್ನು ನಿಭಾಯಿಸಿ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಹೇಳಿದರು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು, ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಶಿಕ್ಷಣ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಪ್ರಕಾರ ಅವಕಾಶಗಳು ಸಿಗಬೇಕು. ಆಗ ವಿಶ್ವ ಸಾಮಾಜಿಕ ನ್ಯಾಯ ದಿನಕ್ಕೆ ಅರ್ಥ ಬರುತ್ತದೆ ಎಂದರು. ನಂತರ ಎಆರ್ಟಿಒ ಕಚೇರಿಯ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ, ವಾಹನ ಚಾಲಕರು ವಾಹನ ಚಲಾಯಿಸುವಾಗ ಜವಾಬ್ದಾರಿಯಿಂದ ಚಲಾಯಿಸಬೇಕು. ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದ ಚಾಲಕರು ವಾಹನವನ್ನು ಚಲಾಯಿಸುವುದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಇರುವುದರಿಂದ ರಸ್ತೆ ಸುರಕ್ಷತಾ ಹಾಗೂ ಕಾನೂನನ್ನು ಪಾಲನೆ ಮಾಡಿ ವಾಹನಗಳನ್ನು ಚಲಾಯಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಮೋಟಾರು ವಾಹನ ನಿರೀಕ್ಷಕರಾದ ನರಸೇಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಡಿವೈಎಸ್ಪಿ ಮುರಳೀಧರ್, ಕೆಎಸ್ಆರ್ಟಿಸಿ ವಿಭಾಗದ ವ್ಯವಸ್ಥಾಪಕರಾದ ಸುಜಾತಾ ಸೇರಿದಂತೆ ಆಟೋ ವಾಹನ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಮತ್ತಿತರರು ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ಗಾಡಿ ವಾಹನ ಚಾಲನೆ ಮಾಡಿ ಕೊಡಲೇಬೇಡಿ. ಅದರ ಪರಿಣಾಮ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಎಷ್ಟು 25,000 ದಂಡ, 3 ತಿಂಗಳ ಶಿಕ್ಷೆ ಇದೆ ಕೊಟ್ಟರೆ, ಮತ್ತೆ ಯಾರೋ ಗಾಡಿ ಓನರ್ ಅವ್ರಿಗೂ ಶಿಕ್ಷೆ ಇರುತ್ತೆ, ಇಬ್ಬರಿಗೂ ಶಿಕ್ಷೆ ಇರುತ್ತೆ. ಅದು ದಯವಿಟ್ಟು ಮಾಡಿಕೊಂಡು ಎಷ್ಟು ಹೇಳ್ತಾರೆ ಎಲ್ಲರಿಗೂ ತಮ್ಮ ಅವ್ರ ಮೇಲೆ ಹೇಳ್ಬಿಟ್ರೆ ಬೇರೆಯವರು ಇದ್ದಾರೆ, ಹೇಳ್ತಾರೆ ನೀವು ಆಟೋ ಬಗ್ಗೆ ಮಾತಾಡಿ, ನಾವು ಜೋರಾಗಿ ಬರ್ತೀವಿ ಅಂತ. ಕೆಎಸ್ಆರ್ಟಿಸಿ ಅವ್ರು ಯಾರಿದ್ದಾರೆ, ಅವ್ರ ಸಮಸ್ಯೆ ಹೇಳಿ. ಮೇಡಮ್ ಕೆಎಸ್ಆರ್ಟಿಸಿನವರು ಒಂದು ಫಾರಂ ಫೋರ್ ಟ್ರೈನಿಂಗ್ ಹಾಗೂ ಇಲ್ಲಿನ ಎಲ್ಲ ಪತ್ರಿಕಾ ಮಾಧ್ಯಮಗಳೇ, ವಕೀಲರೇ, ಇಲ್ಲಿ ಉದ್ದೇಶ ಅಂತ ಹೇಳಿರೋದು ಮತ್ತು ಯಾಕೆ ಇವಾಗ ಎಲ್ಲ ಸಿಗೋದು ವಿಷಯ ಅಂದರೆ, ನಾನು ಕಳೆದ ವಾರ ನಾನು ಕೋರ್ಟ್ ಕಚೇರಿಗೆ ಹೋದಾಗ ನಮ್ಮ ಅಡಿಷನಲ್ ಡಿಸ್ಟ್ರಿಕ್ಟ್ ಸಾಹೇಬರು, ಪಾಟ್ನಾ ಸಾಹೇಬರು ಕರೆದಿದ್ರು. ಹೋಗಿ ಅಲ್ಲಿ ಮಾತಾಡಿದಾಗ ಈ ಥರ ಅವ್ರಿಗೆ ಒಂದು ಪರ್ಸನಲ್ಲಾಗಿ ಒಂದು ಆಗಿದೆ. ಇದು ಅವರೇ ಕರೆದು ಅಲ್ಲೇ 1,000 ರೂಪಾಯಿ ದಂಡ ಹಾಕಿದಾರಂತೆ. ಆ ಉದ್ದೇಶಕ್ಕೋಸ್ಕರ ಅವ್ರು ಮತ್ತೆ ಒಂದೊಂದ್ಸಲ ನೀವು ಈ ತರ ಅವೇರ್ನೆಸ್ ಕ್ಯಾಂಪ್ ಮಾಡಲೇಬೇಕು. ಪಾರ್ಟಿಷನ್ ಡೋರ್ ಏನಿದೆ ಅದನ್ನ ತೆಗಿಸ್ಬೇಕು. ಸೊ ಹಂಗಾಗಿ ಹಿಂದೆ ನಿಮ್ಗೆ ಏನಾದ್ರು ಫೈರ್ ಗೇರ್ ಆದ್ರೆ ಡ್ರೈವರ್ಗೆ ಅವಾಗ ಗೊತ್ತಾಗುತ್ತೆ. ಸ್ಲೀಪರ್ ಬಸ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ನೈಟ್ ಮಲ್ಕೊಂಡಿರ್ತಾರೆ, ಡ್ರೈವರ್ ಆಪಾಡ್ದವ್ರು ಓಡಿಸ್ತಾ ಇರ್ತಾರೆ, ಹಿಂದೆಗಡೆ ಎಲ್ಲೋ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಏನಾದ್ರು ಫೈರ್ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಹೇಳಿದ್ನೆಲ್ಲ ಜಸ್ಟ್ 2 to 3 minutes ಅಷ್ಟೊತ್ತಿಗೆ ಫೈರ್ ಎಲ್ಲ ಇದಾಗ್ಬಿಡುತ್ತೆ. ನಾವು ಈ ತರ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇವೆಲ್ಲ ಇಟ್ಕೊಂಡಿದ್ರೆ ಏನ್ ಮಾಡ್ಬೋದು, ನಾವು ಅದನ್ನ ಆರಿಸ್ಬೋದು. ಆಗ ಆರಿಸಿದ್ರೆ ಯಾವುದೇ ಸಾವು ನೋವು ಆಗುವಂತ ಸಂಭವ ಬರೋದಿಲ್ಲ. ಆಮೇಲೆ ನೀವು ಬಸ್ಗಳಲ್ಲಿ ನೀವು ಚಾಲನೆ ಮಾಡ್ಬೇಕಾದ್ರೆ ಯಾವುದೇ ತರ ಪ್ಯಾಸೆಂಜರ್ಗಳು ಲಗೇಜ್ ಬಿಟ್ಟು ಬೇರೆ ಯಾವುದೇ ತರ ಪ್ಯಾಸೆಂಜರ್ಗಳನ್ನ ತಗೊಂಡು ಹೋಗಂಗಿಲ್ಲ. ನಾವು ನೋಡಿರ್ತೀವಿ ಎಷ್ಟೊಂದ್ಸಲಿ ಬಸ್ಗಳು ಮೇಲ್ ಹಾಕೊಂಡ್ತಾ ಇರ್ತೀರಾ ಎಲ್ಲ ಇದರಲ್ಲಿ, ಆಯ್ತಾ. ಅದು ಎಸ್ಪೆಷಲಿ ನೀವು ಏನ್ ಮಾಡ್ತೀರಾ, ಈ ಸಮ್ಮರ್ ಟೈಮಲ್ಲಿ ಈಗ ಕೆಲವೊಂದು ಬಸ್ಗಳಲ್ಲಿ ನೋಡಿದ್ವಿ, ನಾವೇ ಸೀಸ್ ಮಾಡಿದ್ವಿ, ಬ್ಯಾಟ್ರಿ, ಸಿಲಿಂಡರು, ಈ ತರ ಸ್ಫೋಟಕ ವಸ್ತುಗಳನ್ನೇ ತಗೊಂಡ್ ಬರ್ತಾ ಇರ್ತೀರಾ. ಪಟಾಕಿ ದೀಪಾವಳಿ ಟೈಮಲ್ಲಿ ಪಟಾಕಿಗಳು ತಗೊಂಡ್ ಬರ್ತಾರೆ. ಪ್ಯಾಸೆಂಜರ್ ಗೊತ್ತಿರಲ್ಲ ಅವ್ರಿಗೆ, ಅವ್ರೇನು ಹಬ್ಬ ಒಂದು 5-6 ಪ್ಯಾಕೆಟ್ ಪಟಾಕಿ ಇಟ್ಕೊಂಡ್ ಬರ್ತಾ ಇದ್ರೆ ಆ ಹೀಟ್ಗೆನೆ ಎತ್ಕೊಂಡ್ಬಿಡುತ್ತೆ. ಇದರಲ್ಲಿ ಕಂಡಕ್ಟರ್ಗಳು ಅದನ್ನೆಲ್ಲ ಗಮನಿಸಬೇಕು. ಏನ್ ಪ್ಯಾಸೆಂಜರ್ ಏನ್ ಸುರಕ್ಷತಾ ಹಾಗೂ ವಿಶ್ವ ಸಾಮಾಜಿಕ ನ್ಯಾಯ. ರಸ್ತೆ ಸುರಕ್ಷತಾ ಅಂದರೆ ಏನು, ನಾವು ಯಾವ ರೀತಿ ಒಂದು ವಾಹನವನ್ನು ಚಲಾವಣೆ ಮಾಡಬೇಕು ರಸ್ತೆಯಲ್ಲಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಆಲ್ರೆಡಿ. ಯಾಕಂದರೆ ನೀವೆಲ್ಲರೂ ಲೈಸೆನ್ಸ್ ಪಡ್ಕೊಂಡು ಬಂದಿರ್ತೀರ ಅಲ್ವಾ. ಅಂದರೆ ನಾವು ಹೇಗೆ ಒಂದು ವಾಹನವನ್ನು ಓಡಿಸ್ಬೇಕು, ಲೈಸೆನ್ಸ್ ಕೊಡಬೇಕಾದ್ರೇ ನಿಮಗೆ ರೂಲ್ಸ್ ಎಲ್ಲ ನೋಡ್ಬಿಟ್ಟೆ ಕೊಟ್ಟಿರ್ತಾರೆ.
RTOದವರು, ಹೌದಾ? ಸೈನ್ ಬೋರ್ಡಲ್ಲಿ ನೋಡಿ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ? ಆದರೂ ನಾವು ರಸ್ತೆನ ರೂಲ್ಸ್ನ ಫಾಲೋ ಮಾಡಲ್ಲ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ. ಯಾಕೆ? ಅಲ್ವಾ? ಲೈಸೆನ್ಸ್ ಪಡ್ಕೊಂಡಿದ್ದೀವಿ, ರಸ್ತೆಯಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ. ಏನು ರೀಸನ್? ಕಾರಣ ಏನು? ಆ ಥರ ಯಾಕೆ ಆ ಥರ ಮಾಡಬೇಕು? ಆ ಥರ ಯಾಕೆ ಮಾಡಬೇಕು? ನಿಂತ್ಕೊಂಡು ಹೇಳಿ, ಜೋರಾಗಿ ಹೇಳಿ, ನಿಂತ್ಕೊಂಡು ಹೇಳಿ, ಗಟ್ಟಿಯಾಗಿ ಹೇಳಿ. ಜೋರಾಗಿ ಹೇಳಿ. ಲೆಟ್ ಅಸ್ ಹ್ಯಾವ್ ಡಿಸ್ಕಷನ್. ಚಾಲಕರು ನಿರ್ವಾಹಕರೆಲ್ಲ ಹೇಳಿದ್ದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಎಲ್ಲಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಬಂದಾಗ ಮಾತ್ರ ನಾವು ನಿಲ್ಸ್ಕೊಂಡು ಸ್ವಲ್ಪ ನಿಧಾನವಾಗಿ ಹತ್ತಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ಅಂತ ಹೇಳ್ತೀವಿ. ಯಾಕಂದ್ರೆ ಪಬ್ಲಿಕ್ ನಾವು ನೋಡ್ಬೇಕಲ್ಲ, ನಮ್ಮ ಪ್ಯಾಸೆಂಜರ್ಸ್ ನಿಲ್ಲಿಸ್ಬೇಕು. ಆದ್ರೆ ನೋಡಿ, ಹೌದು, ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ತಿಳ್ಕೊಬೇಕು ಫಸ್ಟ್. ಆಸ್ ಎ ಡ್ರೈವರ್ ಆರ್ ಆಸ್ ಎ ಕಂಡಕ್ಟರ್ ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ಅದನ್ನ ಅರ್ಥಕೋಬೇಕು. ನೀವು ಹೋದ್ರು ಕೂಡ ಅಲ್ಲಿ TCಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು, ನಾವು ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಟಾರ್ಚರ್ ಇರುತ್ತೆ. ಹೌದ್ರಿ. ಈಗ ನೀವು ಆಯ್ತು, ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಫಾಸ್ಟ್ ನಾನು ನೋಡಿದ್ದೀನಿ. ಈ ಟೈಮ್ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ ವಿನಃ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ. ಬೇರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ನೀವು? ಸರ್ ನಾವು KSRTC ಇದ್ವಿ. ಅತ್ಯಂತ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶುಭತ್ರ ಮೇಡಮ್ ಅವರೇ, ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಎಲ್ಲ ನನ್ನ ಚಾಲಕ ಮಿತ್ರರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೆ, ನಿಮ್ಮ ಟ್ರೈನಿಂಗು ಆಮೇಲೆ ಇದೆ, ನಾನು ಕಳಿಸ್ಕೊಡ್ತೀನಿ, ಒಂದು 5 ನಿಮಿಷ ಕೊಟ್ಕೊಳ್ಳಿ, ಪರವಾಗಿಲ್ಲ. ಸೊ ಇಷ್ಟೊತ್ತವರೆಗೂ ನಿಮ್ಮನ್ನು ಕುರಿತು ಮಾನ್ಯ ನ್ಯಾಯಾಧೀಶರು ಹೇಳಿದ್ರು. ಅವ್ರಿಗೇನು ನಿಮ್ಮನ್ನು ಕರೆದು ಹೇಳಬೇಕು ಅಂತ ಏನಿಲ್ಲ, ಕೋರ್ಟಲ್ಲಿ ಕೂತು ದಂಡ ಹಾಕಿದ್ರೆ ಸಾಕು, ಸರ್ಕಾರಕ್ಕೆ ಒಂದಷ್ಟು ರೆವಿನ್ಯೂ ಬರುತ್ತೆ. ಆಮೇಲೆ ನಿಮ್ಮನ್ನು ಎಲ್ಲ ಕುರುಳಿಸಿ ಈ ರೀತಿ ಮಾಡಬೇಡಿ ಅಂತೇಳಿ ಮಾತೃ ಸ್ವರೂಪಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ನೀವು ಕರ್ಕೊಂಡು ಹೋಗ್ತಕ್ಕಂಥ ಪ್ರಯಾಣಿಕರು ನಿಮ್ಮದೇ ಸಂಬಂಧಿಕರಂತ ತಿಳ್ಕೊಳ್ಳಿ, ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಆಮೇಲೆ ನಿಮ್ಮ ಲೈಫು ಅಷ್ಟೇ, ನಿಮ್ಮ ಜೀವನನೂ ಅಷ್ಟೇ, ಅರ್ಧಕ್ಕೆ ಮುಗಿಬಾರ್ದು ಅನ್ನೋದು ಒಂದು ಹಿತದೃಷ್ಟಿಯಿಂದ ಎಲ್ಲ ಕರೆಸಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಕಾನೂನು ಹೇಳಬೇಕು ಅಂತ ಇಲ್ಲ, ಯಾವುದೇ ಕ್ರಿಮಿ ಕೀಟಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕಾನೂನು ಇಲ್ಲ. ನಿಮಗೆ ಕಾನೂನು ಯಾಕೆ ಅಂತಂದ್ರೆ ನೀವು ಬುದ್ಧಿಜೀವಿಗಳು, ಭಾಳ ಬುದ್ಧಿವಂತರು. ಆಮೇಲೆ ಏನು ಹೇಳಿದ್ರು ಅದನ್ನ ನಂದು ತಪ್ಪಲ್ಲ ಅಂತ ನುಣ್ಚ್ಕೊಳ್ಳೋರೆ. ಆದರೆ ಒಂದಲ್ಲ ಒಂದು ರೀತಿ ತಪ್ಪು ಮಾಡ್ತಾನೆ ಇರ್ತೀರಿ. ಆ ತಪ್ಪು ಯಾವ ರೀತಿ ಮಾಡ್ತಾ ಇರ್ತೀರಿ ಮತ್ತೆ ಹೇಗೆ ಮಾಡ್ತಾ ಇರ್ತೀರಿ, ಅದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೋಬೇಕು ಅನ್ನೋದನ್ನ ಅನೇಕ ಸ್ಕೂಲ್ಗಳು ಕಲಿಸಿದಾವೆ ನಿಮಗೆ. ಸ್ಕೂಲ್ಗಳು ಬರೀ ಪಾಠ ಮಾಡೋದಕ್ಕೆ ಅಲ್ಲ, ನಿಮ್ಮ ಸಮಾಜಕ್ಕೆ ಹೊರಗಡೆ ಬಂದ ತಕ್ಷಣ ನಿಮಗೆ ಅನೇಕ ಪಾಠಗಳನ್ನು ಜೀವನ ಕಲಿಸ್ತಾ ಹೋಗುತ್ತೆ. ಆ ಜೀವನ ಯಾವ ರೀತಿ ಇರಬೇಕು ಮಾಡಿದ್ವಿ. ಒಂದು ಜನವರಿಂದ 31 ಮಾಡಿದ್ವಿ. ಮಾಡಿ ಎಲ್ಲ ಕಾರ್ಯಕ್ರಮಗಳು, ಪ್ರತಿ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಪಘಾತ ಚಿಂತಾಮಣಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಚಿಂತಾಮಣಿಲಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಆಗ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಅದ್ರ ಜೊತೆಗೆ ನೀವು ಸ್ವಲ್ಪ ಜವಾಬ್ದಾರಿ ಚಾಲನೆ ಮಾಡಿದ್ರೆ ಎಲ್ಲರಿಗೂ ಇದಾಗುತ್ತೆ. ನೀವು ಬಸ್ KSRTC ಅವರು ಆಗಲಿ, ಬಸ್ ಮಾಲೀಕರ ಇವರು ಬಸ್ ಅವರು ಸ್ವಲ್ಪ ಮೇಲೆ ಇರ್ತಾರೆ, ಕೆಳಗಡೆ ಬರೋರು ಕಾಣಿಸಲ್ಲ. ಆ ಅಕ್ಕಪಕ್ಕ ಅವರು ನಿಂತವಾಗ ಸ್ವಲ್ಪ ನೋಡ್ಕೊಂಡು ಚಾಲನೆ ಮಾಡಿ. ಇನ್ನೊಂದು ಅವ್ರ ತಪ್ಪು ಇವ್ರ ತಪ್ಪು ಪ್ರಶ್ನೆ ಅಲ್ಲ, ಟೂ ವೀಲರ್ ಅವರು ತಪ್ಪಿರುತ್ತೆ. 70% ಯುವಕರು ಸಾಕ್ತಾ ಇದ್ದಾರೆ, ಅದಕ್ಕೆ ಯಾಕೆ ಹೆಲ್ಮೆಟ್ ಇಲ್ಲ ಅಂತ. ನಮ್ಮ ಗ್ರಾಮೀಣ ಭಾಗದಲ್ಲಿ, ಚಿಂತಾಮಣಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗಿದೆ. ಸೊ ಇವೆಲ್ಲ ಉದ್ದೇಶ ಕಡಿಮೆ ಮಾಡೋದು, ಅಪಘಾತ ಕಡಿಮೆ ಮಾಡೋದು ಉದ್ದೇಶಕ್ಕೋಸ್ಕರ ಇವತ್ತು ಮಾಡಿದ್ದೀವಿ. ಮತ್ತು ಈ ಭಾರಿ ವಾಹನಗಳೇನು ಸ್ವಲ್ಪ ನೀವು ಜವಾಬ್ದಾರಿಯಿಂದ ನೀವು ಖಾಸಗಿ ಬಸ್ ಆಗಲಿ, KSRTC ಆಗಲಿ, ಅವರವರ ನಿಮ್ಮ ಚಾಲಕರಿಗೆ ಸ್ವಲ್ಪ ಹೇಳಿ, ಬಸ್ ಚಾಲನೆ ಮಾಡುವ ಟೈಮಲ್ಲಿ
ಬಸ್ ಜಾಮಲ್ಲಿ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದು ಇಂಪಾರ್ಟೆಂಟ್. ಬಸ್ ಮೊಬೈಲ್ ಚಾಲನೆ ಮಾಡೋ ಇದ್ದರೆ ಆವಾಗ ಬಸ್ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಗುತ್ತೆ, ಯಾರು ಹೆಂಗೆ ಗೊತ್ತಾಗುತ್ತೆ, ಅದರಿಂದ ಹೆಚ್ಚು ಆಗ್ತಾ ಇದೆ. ಸೊ ಅದನ್ನು ನೀವು ಸ್ವಲ್ಪ ಇದು ಮಾಡಿಕೊಂಡು ಅಪಘಾತ ಕಮ್ಮಿ ಮಾಡೋ ಉದ್ದೇಶದಿಂದ ನೀವೆಲ್ಲ ಮಾಡಿ, ಅದಕ್ಕೋಸ್ಕರ ನಾವು ಎಲ್ಲ ಸೇರಿದ್ದೀವಿ. ಅದೇ ರೀತಿ ಇದು ಫುಟ್ಪಾತ್ಗಳಲ್ಲಿ ಜಾಸ್ತಿ ಗಾಡಿಗಳು ಓಡಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಲಾಸ್ಟ್ 2 ವೀಕಲ್ಲಿ ನಾವು ಪೊಲೀಸ್ ಎಲ್ಲ ಇಬ್ಬರು ಸೇರಿ ಈ ಲಗೇಜ್ ನಾವು ತಗೊಂಡು ಹೋಗ್ಬೋದಾ, ಬಟ್ಟೆ ಈ ತರ ಇದ್ರೆ ಪರವಾಗಿಲ್ಲ. ಅವರು ಬೇರೆ ಯಾವ್ದೇ ತರ ಇದ್ರೆ ಅದಕ್ಕೆ ಗೂಡ್ಸ್ ವೆಹಿಕಲ್ ಅಂತ ಇರ್ತವೆ, ಗೂಡ್ಸ್ ವೆಹಿಕಲ್ ಅಲ್ಲಿ ಅವರು ತಗೊಂಡು ಹೋಗ್ಬೋದು ಅದನ್ನ. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಬೇಕು. ಈಗ ಆಲ್ರೆಡಿ ಮೇಡಮ್ ಎಲ್ಲ ಹೇಳಿರೋ ಉದ್ದೇಶ ಏನಂದ್ರೆ ನಿಮ್ಗೆ ಬಂದು ನೀವು ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ನಮ್ಮ ಚಿಂತಾಮಣಿಲಿ ಈ ರಸ್ತೆ ಅಪಘಾತಗಳೆಲ್ಲ ಕಮ್ಮಿ ಆಗ್ಬೇಕು ಅನ್ನೋದ್ರಲ್ಲಿ ನೀವು ಆರ್ಗ್ಯೂ ಮಾಡೋದ್ರಿಂದ ಇದ್ರಲ್ಲಿ ಏನು ಉದ್ದೇಶ ಬರೋದಿಲ್ಲ. ನೀವು ನಿಮ್ಗೆ ತಿಳುವಳಿಕೆ ತಗೊಂಡು ನೀವು ಇನ್ ಮುಂದೆ ಆದ್ರೂ ನಾವು ಈ ತರ ತಪ್ಪುಗಳು ಆಗೋಗಿದೆ, ಇನ್ ಮುಂದೆ ಆ ತಪ್ಪುಗಳು ಆಗೋದನ್ನ ಕಡಿಮೆ ಮಾಡ್ಕೊಂಡು ರಸ್ತೆ ಸುರಕ್ಷತೆ ನಮ್ಗೇನು ಲೈನ್ ಡಿಸಿಪ್ಲಿನ್ ಇದೆ, ಸೈನ್ ಬೋರ್ಡ್ಸ್ ಇದೆ, ಅವನ್ನೆಲ್ಲ ತಿಳ್ಕೊಂಡು ಫಾಲೋ ಮಾಡ್ಕೊಂಡು ಕಂಪಲ್ಸರಿ ಹೆಲ್ಮೆಟ್. ಈಗ DSP ಸಾಹೇಬ್ರು ಹೇಳಿದ್ರು ಕೇಸ್ ಆಗ್ತಾರೆ ಅನ್ನೋದಕ್ಕೆ ಹೆಲ್ಮೆಟ್ ಅಲ್ಲ. ನಾನೇ ಮನೆ ತಗೊಂಡಿದೀವಿ, DL ಟೆಸ್ಟ್ ಬಂದಿದ್ದಾರೆ, DL ಟೆಸ್ಟ್ ಓಡಿಸಿದ್ರು, DL ಹೆಲ್ಮೆಟ್ ಹಾಕೊಂಡ್ರು, ಟೆಸ್ಟ್ ಓಡಿಸಿದ್ರು, ಟೆಸ್ಟ್ ಪಾಸ್ ಆದ್ರು. ಆಮೇಲೆ ಆ ಕಡೆ ನಾನು ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೆ ಹಂಗೆ ಹೋಗ್ತಾ ಇದೆ, ಅವ್ನು ಫೇಲ್ ಮಾಡಿದ್ದೀನಿ, ಅವ್ನು ಪಾಸ್ ಆಗಿದ್ರು ಫೇಲ್ ಆಗಿದ್ದಾರೆ. ಅದರಲ್ಲಿ ನಾವು ಓಡಿಸ್ತಾರೆ, ಫೈನ್ ಹಾಕ್ತಾರೆ ಅನ್ನೋದಕ್ಕೋಸ್ಕರ ಹಾಕೋದಲ್ಲ. ನೀವು ನಿಮ್ಮ ಸುರಕ್ಷತೆಗಾಗಿ ಮೋರ್ ದ್ಯಾನ್ 70% ಆಕ್ಸಿಡೆಂಟ್ ಆಗ್ತಾ ಇರೋದು ಇವತ್ತು ಹೆಡ್ ಇಂಜುರಿಯಿಂದ. ಏನಕ್ಕೆ ಆಗ್ತಾ ಇದೆ? ಹೆಲ್ಮೆಟ್ ಆಗ್ತಾ ಇಲ್ಲ. ಅರ್ಧ ನೀವು ಈಗ ಫ್ಯಾಟಲ್ ಆಕ್ಸಿಡೆಂಟ್ಸ್ಗಳು ತಗೊಂಡ್ರೆ ಆಗ್ತಾ ಇರೋದೇ ಹೆಲ್ಮೆಟ್ ಆಗ್ತಾನೆ ಇರೋದ್ರಿಂದ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಚಾಲಕರು ನಮ್ಮ ಚಿಂತಾಮಣಿ ಅಂತಲ್ಲ, ಇಡೀ ನಮ್ಮ ದೇಶದಲ್ಲೇನೆ ನಾವು ಈ ಲಾಸ್ಟ್ 1 ಮಂತ್ ನಮ್ದು ಅದೇ ಪ್ರೋಗ್ರಾಮ್ ಇತ್ತು, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅನ್ಕೊಂಡು 37ನೇ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅನ್ಕೊಂಡು ನಾವೆಲ್ಲ ಸ್ಕೂಲು, ಕಾಲೇಜು, KSRTC, ಆಟೋ ಸ್ಟ್ಯಾಂಡು, ಪ್ರೈವೇಟ್ ಸ್ಟ್ಯಾಂಡು ಎಲ್ಲ ಕಡೆ ಓದಿದ್ದೀವಿ. ಆಲ್ಮೋಸ್ಟ್ ನಿಮ್ಗೆ ಸಾಧ್ಯವಾದಷ್ಟು ಎಲ್ಲ ಕಡೆನೂ ಹೇಳಿದ್ದೀವಿ ಯಾವ ತರ ಇರಬೇಕು ನೀವು ಅನ್ನೋದು. ನಾವು ಸೀಟ್ ಬೆಲ್ಟ್ ಹಾಕೊಳ್ಳೋದಾಗಲೇ ಆಗಲಿ, ವಾಹನ ಕುಡಿದು ಚಾಲನೆ ಮಾಡೋದು, ಇವನ್ನೆಲ್ಲ ಕಡಿಮೆ ಮಾಡಿಕೊಂಡು ಸಾಧ್ಯ ಆದಷ್ಟು ರಾಷ್ಟ್ರ ಸುರಕ್ಷತೆಯಿಂದ ಯಾವುದೋ ಸಾವು ನೋವು ಆಗದೆ ಇರಲಿ ಅಂತ ಕೇಳ್ಕೊಂತೀನಿ. ಇಷ್ಟೆಲ್ಲ ಅವಕಾಶ ಕೊಟ್ಟು ಎಲ್ರಿಗೂ ಧನ್ಯವಾದ. ಸೊ ಜೀವನದಲ್ಲಿ ನೀವು ನಿಮ್ಮ ಫ್ಯಾಮಿಲಿನ ಪ್ರತಿ ಕ್ಷಣ ಗುರ್ತು ಮಾಡ್ಕೊಳ್ತಾ ಇರಬೇಕು, ಆವಾಗ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ನನ್ನ ಹಿಂದ್ಗಡೆ ಒಂದು ಫ್ಯಾಮಿಲಿ ಇದೆ, ನನ್ನ ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ, ಇನ್ನು ಚಿಕ್ಕವರು. ನಾವು ಯಾವ ರೀತಿ ಹೋಗ್ಬೇಕು, ಅರೆ ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ಅಂತಂದ್ರೆ ನಾನು ಯಾಕೆ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು, ರೈಟ್ ಸೈಡಲ್ಲಿ ಹೋಗ್ಬೇಕು, ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, ರೈಟ್ ಸೈಡಲ್ಲಿ ಹೋದ್ರೆ ಏನಾಗುತ್ತೆ. ಸೊ ಆ ರೀತಿ ಮನೋಭಾವನೆ ಬೇಕಾಗಿಲ್ಲ. ಆಮೇಲೆ ಇಷ್ಟೊತ್ತು ಹೇಳ್ತಾ ಇದ್ರು ಶಿರಸ್ತ್ರಾಣಗಳನ್ನ ಧರಿಸ್ಬೇಕು, ಹೆಲ್ಮೆಟ್ಗಳನ್ನ ಹಾಕೊಂಡು ಓಡಾಡಬೇಕು. ಅದು ಭಯಕ್ಕೋಸ್ಕರ ಅಲ್ಲ, ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಅಂತೀವಿ. ಖಂಡಿತ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರನೇ ಎಲ್ಲ ದುಡಿಯೋಕೆ ಬಂದಿದ್ದೀವಿ. ಯಾರು ಇಲ್ಲಿ ಬೇಗನೆ ದುಡಿದು ಬೇಗನೆ ದೊಡ್ಡವರಾಗಬೇಕು ಅಂತಲ್ಲ, ಆ ಹೊತ್ತಿಗೆ ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದನ್ನು ದುಡಿಯೋಕೆ ಮಾತ್ರನೇ ಬಂದಿರೋದು. ಸತ್ತು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವು ಬಿಡಲು ಕಡೆ ದಿನಮಾನವಾದೀತೆ, ನಿತ್ಯವಳು ಸಾವು ಪಡೆ ಮಂಕುತಿಮ್ಮ ಅಂತ ಡಾಕ್ಟರ್ DV ಗುಂಡಪ್ಪನವ್ರು ಹೇಳ್ತಾರೆ. ಹುಟ್ಟಿದಾಗಲಿಂದ ಹಿಡಿದು ನೀವು ಸಾಯೋ ತನಕ ಹುಟ್ಟಿದ ಹೆಂಗೆ ಹುಟ್ಟಿದ ತಕ್ಷಣ ಕೊಯ್ಯೋಂತ ಕಿಚ್ಕೊಂಡೆ ಹುಟ್ಟುವಂಥದ್ದು, ಅಲ್ಲಿಂದ ಸ್ಟಾರ್ಟ್ ನಿಮ್ ಜರ್ನಿ. ಸಾಯೋ ತನಕನು ನೀವು ಹಾಸ್ಪಿಟಲ್ ಇದ್ರು, ಏನೋ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ರು, ಅಯ್ಯೋ ನನ್ನ ಮಕ್ಕಳೇನಾದ್ರು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಏನಾಯ್ತು, ಅಥವಾ ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ರು, ನಾನು ಹಾಸ್ಪಿಟಲ್ ಇದ್ದೋದ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ನೀವು ಕೊರಗ್ತಾನೆ ಇರ್ತೀರಿ. ಕಡೆ ದಿನವರೆಗೂ ನೀವು ಜರ್ನಿ ಹೆಂಗಿರ್ತಂದು ಬರೀ ಓಡೋದಷ್ಟೇ. ಸೊ ಟೈಮ್ ಆಯ್ತು, ಏನೋ ಒಂದು 4 ಪ್ಯಾಸೆಂಜರ್ಸ್ ಸಿಗ್ತಾರೆ, ಆಟೋದವ್ರಿಗೆ ಹೇಳ್ತೀನಿ 4 ಪ್ಯಾಸೆಂಜರ್ ಸಿಕ್ಕಿದ್ರೆ ನಮ್ಗೊಂದಷ್ಟು 4 ದುಡ್ಡು ಬರುತ್ತೆ, ಎಲ್ಲಂದ್ರೆ ಅಡ್ಡ ದುಡ್ಕೊಂಡು ಹೋಗ್ತಾ ಇರ್ತೀವಿ. KSRTC ಅವರು ಮೇಡಮ್ ಹೇಳ್ದಂಗೆ ನಿಮ್ಗೆ ಟೈಮಿಂಗ್ಸ್ ಹೌದು, ಆದ್ರೆ ಟೈಮಿಂಗ್ಸ್ ಜೊತೆಗೆ ಜಾಗರೂಕತೆಯಿಂದ ಓಡಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಆಮೇಲೆ ನಿಮ್ಮನ್ನು ನಂಬಿ ಆ ಬಸ್ಸಲ್ಲಿ ಅಷ್ಟು ಜನ ಕೂತಿರ್ತಾರೆ, ಅವ್ರ ಫ್ಯಾಮಿಲೀಸ್ ನೋಡಿ, ನಿಮ್ಮ ಫ್ಯಾಮಿಲಿ ನೀವು ನೋಡ್ಕೊಳ್ಳಿ. ಆಮೇಲೆ ರಾತ್ರಿ ಎಲ್ಲ ಏನೋ ಮೈ ಕೈ ನೋವು ಅನ್ನೋದು ರಾತ್ರಿ ಹೋಗಿ ಸ್ವಲ್ಪ ಎಣ್ಣೆ ಹೊಡೆದು ಮಲ್ಕೊಳ್ಳೋವಂಥದ್ದು, ಬೆಳಗ್ಗೆ ಎದ್ದು